ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ವರಮಹಾಲಕ್ಷ್ಮಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರವಾಗಬೇಕು ಅನ್ನೋದಾದರೆ ಬಂದಿರುವಂತಹ ಈ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ವ್ರತಾಚರಣೆ ಹೇಗೆ, ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮ ಡಾಕ್ಟರ್ ರಾಘವೇಂದ್ರ ಪುರೋಹಿತರು ಆಗಮಿಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಹಿರಣ್ಯವರ್ಣಾಂ ಅರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಮಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವನ್ ಪುರುಷಾನಹಂ ಮಹಾದೇವ್ಯೈ ಚ ವಿದ್ಮಯೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಆತ್ಮೀಯ ಎಲ್ಲ ಕನ್ನಡಿಗರಿಗೆ ಹಾಗೂ ಜಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ವಿಶೇಷವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಒಂದು ವರಮಹಾಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂತಹ ವರಗಳನ್ನು ಕೊಟ್ಟು ಅಂದುಕೊಂಡಿರ್ತಕ್ಕಂತಹ ಕಾರ್ಯವನ್ನು ಜಯಪ್ರಾಪ್ತಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ವರಮಹಾಲಕ್ಷ್ಮಿನ ಪ್ರಾರ್ಥನೆಯನ್ನು ಮಾಡ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ವಿಶೇಷವಾಗಿ ನಾಡಿನಾದ್ಯಂತ ಪ್ರತಿಯೊಬ್ಬರು ಕೂಡ ಆರಾಧಿಸ್ತಾರೆ. ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಮತ್ತು ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡಿ. ನೋಡಿ ಅಮ್ಮ, ಮೊದಲನೇದಾಗಿ ಈ ವರ್ಷ ಬಂದಿರತಕ್ಕಂತಹದ್ದು ವರಮಹಾಲಕ್ಷ್ಮಿ ಬಹಳ ವೈಭವ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಅಂದು ಉತ್ತರಾಷಾಢ ನಕ್ಷತ್ರ ಇರತಕ್ಕಂಥದ್ದು ಶುಕ್ರವಾರ. ಯಾವುದೇ ಒಂದು ತಿಳ್ಕೊಳ್ಳಿ, ವರಮಹಾಲಕ್ಷ್ಮಿ ನಾವು ಆಚರಣೆ ಮಾಡತಕ್ಕಂತಹದ್ದು ಹುಣ್ಣಿಮೆ, ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಂದು ಬರ್ತಕ್ಕಂತಹ ಹುಣ್ಣಿಮೆಯ ಇಂದಿನ ಶುಕ್ರವಾರ ಮಾಡತಕ್ಕಂತಹದ್ದೇ ವರಮಹಾಲಕ್ಷ್ಮಿಯ ವ್ರತ. ಹಿಂದಿನ ದಿವಸ ಅಂದರೆ ಇಂದಿನ ಶುಕ್ರವಾರ ಬರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ ಹಬ್ಬ. ಈ ಒಂದು ವರಮಹಾಲಕ್ಷ್ಮಿ ಯಾರಿಗೆ ತಾನೇ ಬೇಡ, ಬಡವರಿಗೂ ಬೇಕು, ವೈಭೋಗದಲ್ಲಿರ್ತಕ್ಕಂಥ ಶ್ರೀಮಂತರಿಗೂ ಸಹ ವರಮಹಾಲಕ್ಷ್ಮಿ ಹಬ್ಬ ಬೇಕು. ಈ ಒಂದು ವರಮಹಾಲಕ್ಷ್ಮಿ ಬಹಳ ವೈಶಿಷ್ಟ್ಯ ಇರತಕ್ಕಂಥ ಹಬ್ಬ. ನಮ್ಮ ಸನಾತನ ಧರ್ಮದ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ರತನೇ ವರಮಹಾಲಕ್ಷ್ಮಿ ಹಬ್ಬ. ಯಾತಕ್ಕೆ ಜಗನ್ಮಾತೆ ನಾವು ಏನು ಕೇಳ್ಕೊತೇವೆ, ಅಮ್ಮ ಒಳ್ಳೆಯ ಆರೋಗ್ಯವನ್ನು ಕೊಡಮ್ಮ, ಒಳ್ಳೆಯ ಆಯುಷನ್ನು ಕೊಡಮ್ಮ, ನನ್ನ ಗಂಡನಿಗೆ ಅಭಿವೃದ್ಧಿಯನ್ನು ಮಾಡಮ್ಮ. ಜಗನ್ಮಾತೆ ನಮಗೆ ಸಂಪೂರ್ಣ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಧನಲಕ್ಷ್ಮಿ ಅನುಗ್ರಹವನ್ನು ಮಾಡಮ್ಮ, ಚೆನ್ನಾಗಿ ಸಂಪಾದನೆಯನ್ನು ಕೊಡಮ್ಮ ಅಂತ ನಾವು ವರಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಒಂದು ವರಮಹಾಲಕ್ಷ್ಮಿ ಯಾವ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರ್ಬೋದು. ಪ್ರಥಮವಾಗಿ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಏನು ಬಂದಿದೆ, ಬೆಳಗ್ಗೆ ಇದು ಹೆಣ್ಣು ಮಕ್ಕಳಿಗೆ ಎಷ್ಟು ಮಹತ್ವ ಹಾಗೂ ಎಲ್ಲ ಹೆಣ್ಣು ಮಗಳಿಗೂ ಎಷ್ಟು ಮಹತ್ವ, ಸುಮಂಗಲಿರಿಗೂ ಎಷ್ಟು ಮಹತ್ವ, ಅಷ್ಟೇ ಮಹತ್ವವಾಗಿರತಕ್ಕಂತಹದ್ದು ಪುರುಷರಿಗೂ. ಯಾತಕ್ಕೋಸ್ಕರ ಅಂದರೆ ಕಾಂಚನಂ ಸರ್ವಸಿದ್ಧಿ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಿ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ವಿಧಾನಗಳನ್ನು ಮಾಡಬೇಕು ಅಂತ ಹೇಳ್ತೇನೆ. ಬೆಳಗ್ಗೆ ಎಲ್ಲರೂ ಸ್ನಾನಾದಿಗಳನ್ನು ಮಾಡಿಕೊಂಡು, ಹೆಣ್ಮಕ್ಕಳು ವಿಶೇಷವಾಗಿರ್ತಕ್ಕಂಥ ಮಂಗಳ ಸ್ನಾನವನ್ನು ಮಾಡ್ಕೊಳ್ಳಿ. ಮಂಗಳ ಸ್ನಾನವನ್ನು ಮಾಡಿಕೊಂಡು ಮನೆಯ ಮುಂದೆ ಗಂಜಲ ಗೋಮಯ ಇಂದ ನೀರನ್ನು ಹಾಕಿ ಅಷ್ಟದಳದಲ್ಲಿ ಬರೆಯುವ ರಂಗವಲಿಯನ್ನು ಹಾಕಿ, ಆ ರಂಗವಲಿಯನ್ನು ಹಾಕಿದ ನಂತರ ವಿಶೇಷವಾಗಿರ್ತಕ್ಕಂತಹ ಪೂಜಾ ಸಿದ್ಧತೆಯನ್ನು ಮಾಡ್ಕೊಬೇಕು. ಗುರುಗಳೇ, ನಮಗೆ ಹಲವಾರು ಗೊಂದಲ ಇದೆ, ಯಾವ ರೀತಿ ನಾವು ಸಿದ್ಧತೆಗಳನ್ನು ಮಾಡ್ಕೊಬೇಕು ಅಂತ ನೀವು ಕೇಳ್ಬೋದು. ಮೊದಲನೇದಾಗಿ ವರಮಹಾಲಕ್ಷ್ಮಿಯನ್ನು ಮಂಟಪವನ್ನು ರಚನೆ ಮಾಡಬೇಕು. ನೀವು ಪೂರ್ವಾಭಿಮುಖಕ್ಕಾಗಿರ್ಬೋದು, ಇಲ್ಲ ಉತ್ತರಾಭಿಮುಖಕ್ಕಾಗಿರ್ಬೋದು. ಈಗ ನೀವು ಪೂರ್ವಕ್ಕೆ ಮಂಟಪ ರಚನೆ ಮಾಡಿದ್ರಿ ಅಂದ್ಕೊಳ್ಳಿ, ಉತ್ತರಕ್ಕೆ ಕೂತ್ಕೊಬೇಕು, ಇಲ್ಲ ಉತ್ತರಕ್ಕೆ ರಚನೆ ಮಾಡಿದ್ರ ನೀವು ಪೂರ್ವಕ್ಕೆ ಕೂತ್ಕೊಬೇಕು. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿಯ ಒಂದು ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥ ಮೊದಲನೇದಾಗಿ ಪೀಠವನ್ನು ಪ್ರತಿಷ್ಠಾಪನೆ ಮಾಡ್ಕೊಬೇಕು. ಯಾವ ರೀತಿ ಪೀಠವನ್ನು ಪ್ರತಿಷ್ಠಾಪನೆ ಮಾಡ್ಕೊಬೇಕು ಅಂದರೆ, ಒಂದು ಟೇಬಲ್ ಮೇಲೆ ಇಡ್ತಿರೋ, ಇಲ್ಲ ಭೂಮಿ ಮೇಲೆ ಒಂದು ಮಣೆಯನ್ನು ಹಾಕಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಬಾಳೆ ಎಲೆ ಆಗಿರ್ಬೋದು, ಇಲ್ಲ ಬೆಳ್ಳಿ ತಟ್ಟೆ ಆಗಿರ್ಬೋದು, ಇಲ್ಲ ತಾಮ್ರದ ತಟ್ಟೆ ಆಗಿರ್ಬೋದು, ಯಾವುದರಲ್ಲಾದ್ರೂ ಮೇಲೂ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಳಶವನ್ನು ಕೂರಿಸ್ಕೊಬೇಕು. ತಾಮ್ರದ ಕಳಶ ಆದರೂ ಪರವಾಗಿಲ್ಲ,
ಬೆಳ್ಳಿಯ ಕಳಶ ಆದರೂ ಪರವಾಗಿಲ್ಲ, ನಿಮ್ಮ ನಿಮ್ಮ ಯೋಗ್ಯತೆ ಅನುಸಾರ ನೀವು ಕಳಶವನ್ನು ಕೂರಿಸ್ಕೊಬೇಕು. ಕೆಲವರು ವೈಭವದಿಂದ ಮಾಡ್ತಾರೆ. ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಸೀರೆಯನ್ನು ಉಡಿಸಿ, ಒಡವೆಗಳನ್ನು ಹಾಕಿ, ಹಾಗೂ ನಾನಾ ವಿಧ ಬಹಳ ಆಡಂಬರದವಾಗಿ ಮಾಡ್ತಕ್ಕಂಥ ಸಂದರ್ಭನೂ ಈ ಕಲಿಯುಗದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಥಮವಾಗಿ ಆ ಒಂದು ಕಳಶಕ್ಕೆ ವಿಶೇಷವಾಗಿರ್ತಕ್ಕಂಥ, ಯಾಕಂದರೆ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಅಮ್ಮನ ಸಿದ್ಧತೆ ಯಾವ ಥರ ಇರಬೇಕು, ಆ ಕಳಶದಲ್ಲೂ ಅಮ್ಮನ ಜಗನ್ಮಾತೆ ಶಕ್ತಿ ಇರಬೇಕು. ಹಾಗಾಗಿ ವಿಶೇಷವಾಗಿ ಆ ಒಂದು ಕಳಶದ ಒಳಗಡೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಹಾಗೂ ವಿಶೇಷವಾಗಿರ್ತಕ್ಕಂತಹ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲವನ್ನು ವಿಶೇಷವಾಗಿ ನೀವು ಆ ಒಂದು ಕಳಶದಲ್ಲಿ ಹಾಕೊಬೇಕು. ಬೆಳ್ಳಿಯ ನಾಣ್ಯವನ್ನು ಹಾಕೊಬೇಕು. ಕೆಲವರು ಶ್ರೀಮಂತರು ಬಂಗಾರದ ನಾಣ್ಯವನ್ನು ಹಾಕ್ತಾರೆ. ಹಾಗಾಗಿ ನೀವು ಬಂಗಾರದಾದರೂ ಹಾಕಿ, ಇಲ್ಲ ಬೆಳ್ಳಿದಾದರೂ ಹಾಕಿ. ಮುಖ್ಯವಾಗಿ ಅರಿಶಿಣದ ಕೊನೆಯನ್ನು ಹಾಕುವುದನ್ನು ಮರಿಬೇಡಿ. ಅರಿಶಿಣದ ಕೊನೆ, ಚಿಲ್ಲರೆ ಕಾಸುಗಳನ್ನು ಹಾಕಿ ವಿಶೇಷವಾಗಿ ಆ ಕಳಶದ ಒಳಗಡೆ ಎಲ್ಲ ಥರ ದ್ರವ್ಯಗಳನ್ನು ಹಾಕಿದ ನಂತರ ಮಾವಿನ ಎಲೆ ಇಡಬೇಕು. ಮಾವಿನ ಎಲೆ ಇಟ್ಟು ನೀವು ವಿಳೆದೆಲೆ ಇಡ್ಬೋದು, ಅದು ಮನೆ ದೇವ್ರಿಗಾಗೋಯ್ತು, ಮನೆ ಗದ್ದಿಗೆಗೆ. ಆದರೆ ವರಮಹಾಲಕ್ಷ್ಮಿ ಬೇಕಾಗಿರ್ತಕ್ಕಂಥದ್ದು ಮಾವಿನ ಗುಚ್ಚು, ಮಾವಿನ ಸೊಪ್ಪನ್ನು ಇಟ್ಟು ಆ ತೆಂಗಿನಕಾಯಿಗೆ ಅರಿಶಿಣವನ್ನು ಅಲಂಕಾರವನ್ನು ಮಾಡಿ ಅದಕ್ಕೆ ಕುಂಕುಮವನ್ನು ಇಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪ್ರದಾಯ ಅನುಸಾರ ನೀವು ಸೀರೆ ಆದರೂ ಉಡಿಸ್ತಿರೋ, ಇಲ್ಲ ಒಂದು ರವಿಕೆ ಕಣ ಆದರೂ ಒದಿಸ್ತಿರೋ, ನಿಮ್ಮ ಶಕ್ತಿ ಅನುಸಾರ ನೀವು ಮಾಡ್ತಕ್ಕಂತಹದ್ದು. ವಿಶೇಷವಾಗಿ ದೇವರಿಗೆ ಅಲಂಕಾರವನ್ನು ಮಾಡಬೇಕು, ಪುಷ್ಪಗಳಿಂದ ಅಲಂಕಾರವನ್ನು ಮಾಡಬೇಕು. ಅಮ್ಮನಿಗೆ ವಿಶೇಷವಾಗಿ ಮಲ್ಲಿಗೆ, ಸಂಪಿಗೆ, ಕಮಲದ ಹೂವು ಇವೆಲ್ಲ ಬಹಳ ವೈಭವ. ಅಮ್ಮ ಸಂತೋಷ ಪಡ್ತಾರೆ. ಓ, ನನ್ನ ಮಗ ನನ್ನ ಮಗಳು ನನ್ನನ್ನು ಮೆರೆಸ್ತಾ ಇದ್ದಾರೆ, ಅವರಿಗೆ ನಾನು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳ್ಕೊತಾರೆ. ಆ ಕಳಶವೆಲ್ಲ ಇಟ್ಟು ವಿಶೇಷವಾಗಿ ದೀಪಗಳನ್ನು ಇಟ್ಕೊಬೇಕು. ದೀಪಗಳನ್ನು ಇಟ್ಕೊಂಡು ಅಲಂಕಾರ ಆದ ನಂತರ ಅಮ್ಮನಿಗೆ ಮುಖ್ಯವಾಗಿ ಮಾಂಗಲ್ಯ ಹಾಕಬೇಕು. ಆ ಬಿಂದಿಗೆಯ ಕುತ್ತಿಗೆಗೆ ಅರಿಶಿಣದ ಕೊನೆಯನ್ನು ಕಟ್ಟಬೇಕು. ಅದು ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು, ಅರಿಶಿಣದ ಕೊನೆ. ಆ ನಂತರ ದೀಪವನ್ನು ಹಚ್ಕೊಬೇಕು. ಬೆಳ್ಳಿ ದೀಪ ಆದರೂ ಆಗಲಿ, ಇಲ್ಲ ನಿಮ್ಮಲ್ಲಿರ್ತಕ್ಕಂಥ ಯಾವ ದೀಪ ಆದರೂ ಸಂತೋಷ. ಹಾಗಾಗಿ ಆ ದೀಪ ಅವತ್ತಿನ ದಿವಸ ನೀವು ದಿನ ಯಾವ ಥರ ಆದರೂ ಮಾಡ್ಬೋದು. ಆದರೆ ಅಂದು ವಿಶೇಷವಾಗಿ ಬೆಣ್ಣೆ ಕಾಯಿಸಿರ್ತಕ್ಕಂಥ ತುಪ್ಪವನ್ನು ಆ ಒಂದು ದೀಪಕ್ಕೆ ಹಾಕಿ ಹಚ್ಚುವುದರಿಂದ ಯಾವುದೇ ರೀತಿ ನೆಗೆಟಿವ್ ಇದ್ರೂ ನಿವಾರಣೆ ಆಗಿ ಯಾವ ದಾರಿದ್ರ್ಯ ನಿಮ್ಮ ಕುಟುಂಬಕ್ಕೆ ದಾರಿದ್ರ್ಯನೇ ಬರಲ್ಲ. ಆ ಒಂದು ದೀಪ ಹಚ್ಚುವುದರಿಂದ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಅನುಗ್ರಹ ಆಗತ್ತೆ. ನಂತರ ಆ ಕಳಶಕ್ಕೆ ಗೆಜ್ಜೆ ವಸ್ತ್ರ, ಆ ನಂತರ ವಿಶೇಷವಾಗಿರ್ತಕ್ಕಂಥ ಮಲ್ಲಿಗೆ ಹಾರ ಇವೆಲ್ಲವನ್ನು ಹಾಕಬೇಕು. ಸಿದ್ಧತೆ ಮಾಡ್ಕೊಬೇಕಾದ್ರೆ ವಿಳ್ಯದೆಲೆ, ಅಡಿಕೆ ಹಾಗೂ ಅರಿಶಿನ, ಕುಂಕುಮ, ಬಾಳೆಹಣ್ಣು, ಪಂಚಫಲಗಳು, ಅಮ್ಮನವರಿಗೆ ಬೇಕಾಗಿರ್ತಕ್ಕಂಥ ನೈವೇದ್ಯ ತಿನಿಸುಗಳು ಎಲ್ಲವನ್ನು ಸಿದ್ಧತೆ ಮಾಡಿ ಮುಂದೆ ಇಟ್ಬಿಡಬೇಕು. ಆ ನಂತರ ಪ್ರಥಮವಾಗಿ ಮಾಡ್ತಕ್ಕಂತಹದ್ದು ಯಾವ ರೀತಿ ಅಂದರೆ, ಪೂಜೆ ಪ್ರಾರಂಭ ಮುನ್ನ ದೀಪ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಬೇಕು. ಆ ದೀಪ ಮಹಾಲಕ್ಷ್ಮಿ ಆರಾಧನೆ ಆದ ನಂತರ ಪ್ರಥಮವಾಗಿ ನಾವು ಗಣಪತಿಯ ಆರಾಧನೆ ಮಾಡಬೇಕು. ಯಾವುದೇ ಒಂದು ಪೂಜೆ ಪ್ರಾರಂಭ ಮಾಡುವ ಮುನ್ನ ಅರಿಶಿಣದ ಗಣಪತಿ ಆದರೂ ಪರವಾಗಿಲ್ಲ, ಇಲ್ಲ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಗಣಪತಿ ವಿಗ್ರಹ ಇದ್ದರೂ ಪರವಾಗಿಲ್ಲ, ನಿಮ್ಮ ಅನುಕೂಲಸಾರ ಯಾವ ವಿಗ್ರಹ ಇರುತ್ತೆ ಆ ಒಂದು ವಿಗ್ರಹಕ್ಕೆ ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆ ಮಹಾಗಣಪತಿನ ಆರಾಧನೆ ಮಾಡಿಕೊಂಡು ಪ್ರಥಮವಾಗಿ ಗಣಪತಿಗೆ ಧೂಪ, ವಿಳ್ಯದೆಲೆ, ನಾಣ್ಯ, ತಾಂಬೂಲ ಸಹಿತವಾಗಿ ಗಣಪತಿಗೆ ನೈವೇದ್ಯವನ್ನು ಕೊಟ್ಟು ಒಂದು ಕರ್ಪೂರದ ಆರತಿಯನ್ನು ಮಾಡಿ ವಿಘ್ನೇಶ್ವರನ ಆರಾಧನೆ. ಈ ಒಂದು ಯಾವುದೇ ಪೂಜೆ ಮಾಡಿ ವಿಘ್ನೇಶ್ವರನ ಆರಾಧನೆಯ ಸಮ್ಮುಖದಲ್ಲೇ ನಾವು ಮಾಡಬೇಕು. ಆ ನಂತರ ವಿಘ್ನೇಶ್ವರನ ಆರಾಧನೆ ಆದ ನಂತರ ಗಂಗೆ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೀವಿ, ಗಂಗೆ ಪೂಜೆ ಬಿಟ್ಬಿಡ್ತಾರೆ. ಗಣಪತಿ ಪೂಜೆ ಮಾಡ್ತಾರೆ, ಕಳಶಕ್ಕೇನೋ ಅಕ್ಷತೆ ಹಾಕ್ತಾರೆ, ಏನೋ ಹೂವು ಹಾಕ್ತಾರೆ, ಅದು ಸಮರ್ಪಣೆ ಆಗಲ್ಲ. ಯಾವತ್ತೂ ಕ್ರಮಾನುಸಾರ ನಾವು ಏನೇ ಮಾಡಬೇಕಾದ್ರೂ ಅದಕ್ಕೆ ಕ್ರಮ ಇರಬೇಕು. ಆ ಕ್ರಮದ ಅನುಸಾರವಾಗಿ ವಿಶೇಷವಾಗಿ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳಿ. ಸಪ್ತ ನದಿಗಳು ಪಂಚಪಾತ್ರೆ ಉದ್ಧರಣೆ ತಗೊಂಡು ಒಂದು ಸ್ವಲ್ಪ ಗಂಜಲ ಹಾಕ್ಕೊಂಡು ನಿಮ್ಮ ಎಡಗೈಯಲ್ಲಿ ಪಂಚಪಾತ್ರೆ ಉದ್ಧರಣೆ ಇಟ್ಕೊಳ್ಳಿ, ಬಲಗೈಯಲ್ಲಿ ಮುಚ್ಕೊಳ್ಳಿ. ಫಸ್ಟು ಶುದ್ಧಿಯನ್ನು ಮಾಡ್ಕೊಳ್ಳಿ. ಸ್ಥಳ ಶುದ್ಧಿ ಆಗಬೇಕು. ಯಾವ ರೀತಿ? ಪುಣ್ಯಾಹ ಅಂತ ಕರಿತೀವಿ. ಗಂಗೆ ಚೇ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ವಿಶೇಷವಾಗಿ ಆ ಗಂಜಲದಿಂದ
ಆ ಮಂತ್ರಕ್ಕೆ ಶಕ್ತಿಯನ್ನು ಕೊಟ್ಟು ಪ್ರಥಮವಾಗಿ ದೇವಮಂಟಪಾನ್ ಸಂಪ್ರೋಕ್ಷ ಅಲಂಕಾರ ಮಾಡಿರ್ತಕ್ಕಂಥ ಪೀಠಕ್ಕೆ ಪ್ರೋಕ್ಷಣೆ ಮಾಡಿ, ಆನಂತರ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಅಂತ ಅಲ್ಲಿರ್ತಕ್ಕಂಥ ಎಲ್ಲ ವಿಳ್ಯದೆಲೆ ಹಣ್ಣು ತಿನಿಸುಗಳಿಗೆ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ, ಆನಂತರ ಆತ್ಮಾನಾನ್ ಸಂಪ್ರೋಕ್ಷ ನಿಮಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ, ಸದ್ಭಕ್ತ ಜನಾನಾಂ ಸಂಪ್ರೋಕ್ಷ ಅಂದರೆ ಅಲ್ಲಿ ಯಾರ್ಯಾರು ಕೂತ್ಕೊಂಡಿರ್ತಾರೆ ಅವರೆಲ್ಲರಿಗೂ ಪ್ರೋಕ್ಷಣೆ ಮಾಡಿ. ಪುಣ್ಯ ಆದ ನಂತರ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ಕೊಬೇಕು. ಒಂದು ಮಾತು ದಿವ್ಯ ಅವರೇ, ಈಗೇನಾಗ್ತಾ ಇದೆ ಅಂದರೆ ಸುಮ್ಮನೆ ಆಡಂಬರವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಸಂಕಲ್ಪ ಅಂದ್ರೇನು? ಸಂಕಲ್ಪ ಅಂದರೆ ಈಗ ಒಂದು ಮನೆ ಕಟ್ಟಿಸ್ತೀರಾ, ಆ ಮನೆ ಕಟ್ಟಿಸ್ಬೇಕು ಅಂದರೆ 2 ವರ್ಷ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ. ನಾನು ಹೆಂಗೆ ತರಬೇಕು ದುಡ್ಡು, ಯಾವ ರೀತಿ ತರಬೇಕು, ಯಾರ ಹತ್ರ ಸಾಲ ಮಾಡಬೇಕಾ, ಇಲ್ಲ ನಾನು ಅದಕ್ಕೆ ಕೂಡೀಕರಿಸ್ಬೇಕಾ ಅಂತ ಎಲ್ಲವನ್ನು ಸಂಕಲ್ಪವನ್ನು ಮಾಡಿರ್ತೀರಾ. ಸಂಕಲ್ಪ ಅಂದರೆ ಏನು? ನಮಗೂ ಮತ್ತು ದೇವರಿಗೂ ಇರ್ತಕ್ಕಂಥ ಮಧ್ಯದ ನಂಟೇ ಸಂಕಲ್ಪ. ಸಂಕಲ್ಪ ಅಂದರೆ ಅಕ್ಷತೆ ಮತ್ತು ಹೂವನ್ನು ನಿಮ್ಮ ಬಲಗೈಯಲ್ಲಿ ತೊಗೊಂಡು ಎಡಗೈಗೆ ಹಾಕ್ಕೊಂಡು ಸಂಕಲ್ಪವನ್ನು ಮಾಡ್ಕೊಬೇಕು. ಈ ಸಂಕಲ್ಪ ಅಂದರೆ ಅಮ್ಮ ಜಗನ್ಮಾತೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ದೇನೆ, ಸಂಕಲ್ಪ ಪೂರ್ವಕವಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಮ್ಮ, ನಮಗೆ ಆ ಒಂದು ಸಂಕಲ್ಪ ನಮಗೆ ಲಭ್ಯವಾಗ್ಲಮ್ಮ, ಈ ಒಂದು ವರಮಹಾಲಕ್ಷ್ಮಿಯ ಸಂಪೂರ್ಣ ಧನಲಕ್ಷ್ಮಿ ಕೃಪಾಕಟಾಕ್ಷ ನಮಗೆ ಸಿಗ್ಲಮ್ಮ ಅಂತ ವಿಶೇಷವಾಗಿ ಆ ಲಕ್ಷ್ಮಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಬೇಕು. ಸಂಕಲ್ಪ ಅಂದರೆ ಮಮೋಪಾರ್ಥ ಸಮಸ್ತ ದುರಿತಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಒಂದು ಮಂತ್ರವನ್ನು ಹೇಳ್ಕೊಂಡು ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಂತ ಹೇಳ್ಕೊಂಡು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರನ್ನು ಹೇಳ್ಕೊಬೇಕು. ಆ ಹೆಸರನ್ನು ಹೇಳ್ಕೊಂಡ ನಂತರ ಸಹ ಕುಟುಂಬಾನಾಂ, ಗಂಡು ಮಕ್ಕಳಾದರೆ ಈಗ ನಾನು ರಾಘವೇಂದ್ರ ನಾಮದೇಸ್ಯ ಅನ್ಬೇಕು. ಇಲ್ಲಿ ಹೆಣ್ಣು ಕೂತಿದ್ದಾರೆ, ಅವ್ರಿಗೆ ಸಂಕಲ್ಪ ಏನೋ ನಾಮದೇಸ್ಯ ಅನ್ನಬಾರ್ದು, ನಾಮ್ಯಾಹ ಅನ್ಬೇಕು. ಅದು ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದ ಒಂದು ಪ್ರಶ್ನೆ. ಹಾಗಾಗಿ ಎಲ್ಲರದು ಹೆಸರು ಹೇಳಿದ ನಂತರ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಸಂಪೂರ್ಣ ವರಮಹಾಲಕ್ಷ್ಮಿ ಕೃಪಾಕಟಾಕ್ಷ ಸಿದ್ಧಿರಸ್ತು ಅಂತ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಆನಂತರ ಮಾಡಬೇಕಾಗಿರ್ತಕ್ಕಂಥದ್ದೇ ಅಂಗಪೂಜೆ, ನಾಮಪೂಜೆ, ಪತ್ರ ಪೂಜೆ ಹಾಗೂ ವ್ರತಗಳ ಅನುಸಾರವಾಗಿ ಮಾಡಿಕೊಂಡು ನಾವು ಬರಬೇಕು. ಹಾಗಾಗಿ ಕೆಲವರು ಮಾಡ್ತಕ್ಕಂಥ ಲಕ್ಷ್ಮಿಯ ಭಕ್ತರು ವ್ರತವನ್ನು ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ, ಅಲಂಕಾರವನ್ನು ಮಾಡಿ ಸರಳವಾಗಿ ಪೂಜೆನ ಮಾಡ್ತಾರೆ. ಸರಳವಾಗಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂದರೆ ಪ್ರಥಮವಾಗಿ ನೀವು ಸಂಕಲ್ಪ ಎಲ್ಲ ಆದ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ನೀವು ಸುಮ್ಮನೆ ಸಂಕಲ್ಪ ಮಾಡಿದ್ರೆ ಅಮ್ಮನವರಲ್ಲಿ ಇರಲ್ಲ, ಲಕ್ಷ್ಮಿಯಲ್ಲಿ ಕೂತ್ಕೊಂಡೇ ಇರಲ್ಲ. ಆ ಸಂಕಲ್ಪ ಅಂದ್ರೆ ಏನು? ದೇವರು ಗೊತ್ತಾಯಿತು, ಓಹೋ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಇಲ್ಲೇನೋ ದೈವ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಭಗವಂತನಿಗೆ ಗೊತ್ತಾಯಿತು. ಹಾಗಾಗಿ ವಿಶೇಷವಾಗಿ ಅಮ್ಮನವರು ಬರಬೇಕು ಅಂದರೆ ನಾವೇನು ಮಾಡಬೇಕು? ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಒಂದು ದರ್ಬೆ ಕೈಲಿಟ್ಕೊಂಡು ಆ ಕಳಶಕ್ಕೆ ಮುಡಿಸಿ ಅಕ್ಷತೆ ಹೂವು ಇಟ್ಕೊಂಡು ನಿಮಗೆ ಬರ್ತಕ್ಕಂಥ ಲಕ್ಷ್ಮೀ ಸ್ತೋತ್ರ, ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ, ಇಲ್ಲ ಮಹಾದೇವ್ಯೈ ಚ ವಿದ್ಮಯೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಅಂತ ವಿಶೇಷವಾಗಿ ಆ ವರಮಹಾಲಕ್ಷ್ಮಿಯನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಓಂ ಭೂಹು ವರಮಹಾಲಕ್ಷ್ಮಿ ಆವಾಹಯಾಮಿ, ಓಂ ಭುವಃ ವರಮಹಾಲಕ್ಷ್ಮಿ ಆವಾಹಯಾಮಿ, ಓಂ ಸುವಃ ವರಮಹಾಲಕ್ಷ್ಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅಂತ ಆ ಜಗನ್ಮಾತೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ಕೊಬೇಕು. ಪ್ರಾಣ ಪ್ರತಿಷ್ಠಾಪನೆ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೊಬೇಕು. ಆ ನಂತರ ಮಾಡಬೇಕಾಗಿರ್ತಕ್ಕಂಥದ್ದೇನೋ ಪಂಚಾಮೃತ ಅಭಿಷೇಕ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇರುತ್ತೋ ಇಲ್ಲ ಆ ಕಳಶಕ್ಕೆ ಪ್ರೋಕ್ಷಣೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಲಕ್ಷ್ಮೀ ವಿಗ್ರಹ ಇದ್ದರೆ ಬಹಳ ಪ್ರಾಮುಖ್ಯತೆ ಪಂಚಾಮೃತ ಅಭಿಷೇಕ. ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಂದ್ರೇನು? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವೆಲ್ಲ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಅಮ್ಮನವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನೋ ಅರಿಶಿಣದ ಸ್ನಾನ, ಕುಂಕುಮ ಸ್ನಾನ, ಗಂಧದ ಸ್ನಾನ, ಸುವರ್ಣ ಅವತ್ತಿನ ದಿವಸ ಬೇಕಾಗಿರ್ತಕ್ಕಂಥದ್ದು ಚಿನ್ನದ ಒಂದು ಚೂರಿದ್ರೂ ಅಮ್ಮನ ಮುಂದೆ ಇಟ್ಟು ನಾವು ವಿಶೇಷವಾಗಿ ಅಮ್ಮನಿಗೆ ಒಂದು ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಪ್ರಿಯೆ ಲಕ್ಷ್ಮಿ. ಹಾಗಾಗಿ ಇವೆಲ್ಲ ಅಭಿಷೇಕ ಎಲ್ಲ ಆದ ನಂತರ ಕೆಲವರು ಏನು ಮಾಡ್ತಾರೆ, ವ್ರತ ಕಥೆಯನ್ನು ಓದ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಲಕ್ಷ್ಮಿಯ ಸ್ತೋತ್ರ ಮಾಡೋರು ಮಾಡ್ಬೋದು. ಲಕ್ಷ್ಮಿಯ ಸ್ತೋತ್ರ ಮಾಡಲೇಬೇಕು. ವಿಳ್ಯದೆಲೆ, ಅಡಿಕೆ, ನಾಣ್ಯ ಸರಳವಾಗಿ ಮಾಡ್ತಕ್ಕಂಥವ್ರು, ಇಲ್ಲ ವ್ರತವನ್ನು ಆಚರಣೆ ಮಾಡ್ತೀವಿ ಅನ್ನೋರು ಇಲ್ಲ ಕತೆ ಗೀತೆ ಎಲ್ಲ ಓದ ನಂತರ ಆ ನಂತರ ಮಾಡ್ಬೋದು. ಹಾಗಾಗಿ ವ್ರತವನ್ನು ನಾವು ಆಚರಣೆ ಕತೆ ಓದುವುದಿಲ್ಲ ಅನ್ನೋರು ವಿಳ್ಯದೆಲೆ, ಅಡಿಕೆ ಹಾಗೂ
ಒಂದು ನಾಣ್ಯವನ್ನು ಇಟ್ಕೊಂಡು ಲಕ್ಷ್ಮಿ ಅಷ್ಟೋತ್ರ ಮಾಡಬೇಕು. 108 ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಅಂತ ಲಕ್ಷ್ಮಿಯನ್ನು ಅಷ್ಟೋತ್ರವನ್ನು ಮಾಡಿಕೊಂಡು ಕೆಲವರು ಶ್ರೀ ಲಲಿತ ಸಹಸ್ರನಾಮ ಅಷ್ಟೋತ್ರ ಮಾಡಿ, ಅವತ್ತು ಲಲಿತ ಸಹಸ್ರನಾಮ ಅಷ್ಟೋತ್ತರ ಶತನಾಮಾವಳಿ ಮಾಡೋದ್ರಿಂದ ವಿಶೇಷವಾಗಿ ಧನಲಕ್ಷ್ಮಿ ಅನುಗ್ರಹ ಆಗತ್ತೆ. ಆ ಜಗನ್ಮಾತೆ ನಿಮ್ಮ ಮನೇಲಿ ನೆಲೆಸ್ಬಿಡ್ತಾಳೆ, ಹೋಗುವುದೇ ಇಲ್ಲ. ಹಾಗಾಗಿ ಎಲ್ಲರೂ ಗಮನವಿಟ್ಟು ಕೇಳಿ, ಶ್ರೀ ಲಲಿತ ಸಹಸ್ರನಾಮ ಅಷ್ಟೋತ್ತರ ಶತನಾಮಾವಳಿಯನ್ನು ಸಹ ನೀವು ಮಾಡ್ತಕ್ಕಂತಹದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆನಂತರ ಧೂಪ ನೈವೇದ್ಯ ಮಂಗಳಾರತಿಯನ್ನು ಮಾಡಬೇಕು. ಕತೆ ಓದೋರು ಅದರದ್ದೇ ಆದಂಥ ಪದ್ಧತಿಯಲ್ಲಿ ಕತೆಗಳನ್ನು ಓದುತ್ತಾರೆ. ಇಲ್ಲ ಅನ್ನೋರು ಲಕ್ಷ್ಮೀ ಅಷ್ಟೋತ್ರ ಮಾಡಿ ದೇವರಿಗೆ ಒಂದು ಧೂಪ, ಗಂಧದ ಕಡ್ಡಿ, ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ವಿಳ್ಳೆದೆಲೆ, ಅಡಿಕೆ ಇವೆಲ್ಲ ಸಮ್ಮುಖದಲ್ಲಿ ಅಮ್ಮನಿಗೆ ಪಂಚಫಲವ, ಬಿಲ್ವ, ಅಡಿಕೆಯಿಂದ ನೈವೇದ್ಯವನ್ನು ಕೊಟ್ಟು ವಿಶೇಷವಾಗಿ ಮಹಾಮಂಗಳಾರತಿಯನ್ನು ಮಾಡಿ, ಮಹಾಮಂಗಳಾರತಿ ಆದ ನಂತರ ಅಮ್ಮನಿಗೆ ಮುಖ್ಯವಾಗಿ ಕದಲಾರತಿ ಮಾಡಬೇಕು. ಕೆಂಪಾರತಿನ ಮಾಡಲೇಬೇಕು. ಏನೋ ಕೆಂಪಾರತಿ ಯಾಕೆ ಮಾಡೋದು? ಅಮ್ಮನಿಗೆ ದೃಷ್ಟಿಯಾಗಿರುತ್ತೆ. ಯಾಕಂದರೆ ವೈಭವ ಕೃತದಲ್ಲಿ ನೀವು ಅಲಂಕಾರವನ್ನು ಮಾಡಿರ್ತೀರ. ಹಾಗಾಗಿ ಅಮ್ಮನಿಗೆ ವಿಶೇಷವಾಗಿ ಕದಲ ಆರತಿಯನ್ನು ಮಾಡಿ ಬರ್ತಕ್ಕಂಥದ್ದು ಬಹಳ ವೈಭವವಾಗಿರ್ತಕ್ಕಂಥದ್ದು. ಗುರುಗಳೀಗ ಲಕ್ಷ್ಮಿ ಅಂದಾಗ ನಮಗೆ ಹಲವಾರು ರೂಪದಲ್ಲಿ ಆಕೆ ಕಾಣ್ತಾಳೆ. ಸಂತಾನ ಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹಾಗೆಲ್ಲ. ಈಗ ವರಮಹಾಲಕ್ಷ್ಮಿ ವ್ರತ ಅಂತ ಇದನ್ನು ನಾವು ಕರಿತೀವಿ. ಇಲ್ಲಿ ಮಹಾಲಕ್ಷ್ಮಿ ಜೊತೆಗೆ ಸೇರಿರುವಂತಹ ವರ ಮತ್ತು ವ್ರತದ ಬಗ್ಗೆ ತಿಳಿಸ್ಕೊಡಿ. ಇದು ಹಬ್ಬನ ವ್ರತನ? ನೋಡಿ ಅಮ್ಮ, ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ, ವರವನ್ನು ಕೊಡ್ತಕ್ಕಂಥವಳೇ ವರಮಹಾಲಕ್ಷ್ಮಿ. ಯಾವ ರೀತಿ ಒಂದು ವರಮಹಾಲಕ್ಷ್ಮಿ ವ್ರತ ಬಂತು ಅಂದರೆ, ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ವಿಶೇಷವಾಗಿರ್ತಕ್ಕಂತಹ ಎಲ್ಲ ಋಷಿಗಳ ಸಮ್ಮುಖದಲ್ಲಿ ಅವರು ಇದೇ ರೀತಿ ಒಂದು ಮಾತಾಡುವ ಸಂದರ್ಭದಲ್ಲಿ ಪಾರ್ವತಿ ಶಿವನನ್ನು ಕೇಳ್ತಾರೆ, ಪರಮೇಶ್ವರ, ಈ ಸ್ತ್ರೀಯರು ಹಾಗೂ ಹೆಣ್ಣು ಮಕ್ಕಳು ಎಲ್ಲ ಪುರುಷರು ಮಾಡುವುದಕ್ಕೆ ಯಾವುದಾದರೂ ವ್ರತ ಇದೆಯಾ ಅಂತ ಕೇಳ್ತಾರೆ. ಆಗ ಪರಮೇಶ್ವರ ಹೇಳ್ತಾರೆ, ಹೌದು ಪಾರ್ವತಿಯೇ, ವರಲಕ್ಷ್ಮಿ ಅಂತ ಒಂದು ವ್ರತ ಇದೆ. ಅದು ವಿಶೇಷವಾಗಿ ಲೋಕ ಅನುಗ್ರಹ ಮಾಡುವುದಕ್ಕೆ ಈ ಒಂದು ವ್ರತ ಆಚರಣೆ ಮಾಡ್ತಕ್ಕಂಥದ್ದು ಅಂತ ಶಿವ ಪಾರ್ವತಿಗೆ ತಿಳಿಸ್ಕೊಡ್ತಾರೆ. ಯಾವ ರೀತಿ ಅಂದರೆ, ವಿದರ್ಭದಿಂದ ಒಂದು ದೇಶ, ವಿದರ್ಭ ದೇಶ ಅಂತ ಇರುತ್ತೆ. ಅದು ಬಹಳ ಐಶ್ವರ್ಯ, ಸಿರಿ, ಸಂಪತ್ತು ಯಥೇಚ್ಛವಾಗಿರ್ತಕ್ಕಂತಹ ದೇಶ ಅದಾಗಿರುತ್ತೆ. ಆ ಒಂದು ದೇಶದಲ್ಲಿ, ವಿದರ್ಭ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಯಾರೋ ಚಾರುಮತಿ, ಚಾರುಮತಿ ಅಂತ ಒಂದು ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಅವಳು ಬಹಳ ಸಂಸ್ಕಾರವಾಗಿರ್ತಕ್ಕಂತಹ ಹೆಣ್ಣು. ಯಾವ ಥರ ಅಂದರೆ, ಆ ಒಂದು ಕುಟುಂಬವನ್ನು ಆ ಕುಟುಂಬದ ಏಳಿಗೆಗಾಗಿ ಬಹಳ ಶ್ರಮ ಪಡ್ತಕ್ಕಂತಹ ಹೆಣ್ಣು ಚಾರುಮತಿ ಆಗಿರ್ತಾಳೆ. ಆ ಒಂದು ಚಾರುಮತಿ ಬಹಳ ವೈಭವದಿಂದ ಜೀವನವನ್ನು, ವೈಭವ ಅಂದರೆ ಬಹಳ ಕಡು ಬಡವರು, ಯಾರೋ ಚಾರುಮತಿ ಬಹಳ ಕಡು ಬಡವರು. ಅವಳು ದಿನೇ ದಿನೇ ಇದೇ ರೀತಿ ಜೀವನ ಸಾಗಿಸ್ತಾ ಇರಬೇಕಾದ್ರೆ, ಚಾರುಮತಿ ಒಂದು ದಿನ ಅವಳ ಒಂದು ಕನಸಿನಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರು ಪ್ರತ್ಯಕ್ಷ ಆಗ್ತಾರೆ. ವರಮಹಾಲಕ್ಷ್ಮಿ ಅಮ್ಮನವರು ಪ್ರತ್ಯಕ್ಷ ಆಗಿ, ಅಮ್ಮ ಚಾರುಮತಿ, ನಿನ್ನ ಒಂದು ಸಂಸ್ಕಾರಕ್ಕೆ, ನಿನ್ನ ಒಂದು ಮನಸ್ಸಿಗೆ, ನೀನು ನಿನ್ನ ಕುಟುಂಬದಲ್ಲಿ ಇಟ್ಟಿರ್ತಕ್ಕಂತಹ ಗೌರವಕ್ಕೆ, ನಿನ್ನ ಗಂಡನ ಮೇಲೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ನಿನಗೆ ಅನುಗ್ರಹವನ್ನು ಮಾಡ್ತೇನೆ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಶೀರ್ವಾದವನ್ನು ಮಾಡ್ತೇನೆ, ನಿನಗೆ ಯಥೇಚ್ಛವಾಗಿ ಜೀವನದ ಎಲ್ಲ ಥರದಲ್ಲೂ ಅನುಗ್ರಹವನ್ನು ಮಾಡ್ತೇನೆ ಅಂತ ಯಾರು ಕೇಳ್ತಾರೆ? ಚಾರುಮತಿ. ಆ ವರಮಹಾಲಕ್ಷ್ಮಿ ಚಾರುಮತಿಗೆ ಸ್ವಪ್ನ, ಕನಸಿನಲ್ಲಿ ಕಾಣಿಸಿಕೊಂಡು ಇವೆಲ್ಲ ಹೇಳ್ತಾಳೆ. ಬೆಳಗ್ಗೆ ಎದ್ದು ಕೂಡಲೇ ಚಾರುಮತಿಗೆ ಒಂದು ಆಶ್ಚರ್ಯ ಆಗತ್ತೆ. ಅವಳು ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಹೇಳ್ತಾಳೆ, ಈ ಥರ ನನ್ನ ಒಂದು ಕನಸಿನಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರು ಬಂದಿದ್ದರು, ನನಗೆ ಈ ಥರ ಹೇಳಿದ್ದಾರೆ, ವರಮಹಾಲಕ್ಷ್ಮಿ ವ್ರತ ಮಾಡುವಂಥ ಜಗನ್ಮಾತೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಅದರಂತೆ ಆ ಚಾರುಮತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಶಾಸ್ತ್ರೋಕ್ತವಾಗಿ, ಬಹಳ ಒಂದು ಅರ್ಥಗರ್ಭಿತವಾಗಿ, ಯಾವುದೇ ರೀತಿ ಆಡಂಬರನು ಇಲ್ಲದೆ ಅವಳು ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬವನ್ನು ಪರಿವಾರ ಕುಟುಂಬದೊಂದಿಗೆ ಹಾಗೂ ತನ್ನ ಪುತ್ರ ಪೌತ್ರ ಎಲ್ಲರೊಂದಿಗೂ ಬಹಳ
ಅತ್ಯದ್ಭುತವಾಗಿ ವ್ರತವನ್ನು ಆಚರಣೆ ಅವಳು ಮಾಡ್ತಾಳೆ. ಆಗ ವರಮಹಾಲಕ್ಷ್ಮಿ ವಿಶೇಷವಾಗಿ ಅವಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಪರಿಪೂರ್ಣವಾಗಿರ್ತಕ್ಕಂಥ ಕುಬೇರನ ಅನುಗ್ರಹ ಅವಳಿಗೆ ಆಗೋಗತ್ತೆ. ವರಮಹಾಲಕ್ಷ್ಮಿ ಚೆನ್ನಾಗಿ ಸಂಪತ್ತನ್ನು ಕೊಟ್ಬಿಡ್ತಾಳೆ. ಚಾರುಮತಿಗೆ ವರಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡ್ತಾಳೆ. ಹಾಗಾಗಿ ಚಾರುಮತಿ ಎಲ್ಲ ಬಂತು ಅಂತ ಅಹಂಕಾರ ಆಡಲಿಲ್ಲ, ದುರಹಂಕಾರ ಆಡಲಿಲ್ಲ. ಅವಳು ಎಂದಿನಂತೆ ಸಂಸ್ಕಾರದ ಜೀವನದಲ್ಲಿ ಕುಟುಂಬವನ್ನು ಯಾವ ರೀತಿ ನಾವು ತಗೊಂಡು ಹೋಗಬೇಕು, ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಂದ್ರೆ ಯಾವ ಥರ ಅವಳು ಸಂಸ್ಕಾರ ಇರಬೇಕು ಅಂತ ಎಲ್ಲ ಅನ್ನದಾನ ಮಾಡುವ ಮುಖಾಂತರ ಅವಳು ಕೈಲಾದಷ್ಟು ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಈ ವರಮಹಾಲಕ್ಷ್ಮಿಯ ಸಂಕ್ಷಿಪ್ತ ಕಥೆ ಅಮ್ಮ. ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ವಿಶೇಷವಾಗಿ ತುಳಸಿಗೆ ಮಹತ್ವ ಇದೆ, ಯಾಕೆ ಅಂತ ತಿಳಿಸ್ಬೋದಾ? ನೋಡಿ ಅಮ್ಮ, ವರಮಹಾಲಕ್ಷ್ಮಿಗೆ ನಾವು ತುಳಸಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ತುಳಸಿ ಪೂಜೆ ಮಾಡೋದ್ರಿಂದ ಹೆಣ್ಣು ಮಕ್ಕಳಿಗೆ ಒಂದು ಚೈತನ್ಯ ಬದಲಾವಣೆ ಆಗತ್ತೆ. ಆ ತುಳಸಿಗೆ ಪ್ರತಿನಿತ್ಯ ನೀರನ್ನು ಹಾಕಿ ಅರಿಶಿನ ಕುಂಕುಮ ಮಾಡಿ ಆ ತುಳಸಿ ನೀರನ್ನು ಕುಡಿಬೇಕು. ಅವಾಗೇನಾಗತ್ತೆ, ವಿಶೇಷವಾಗಿ ಶರೀರದಲ್ಲಿ ಯಾವ ಒಂದು ತೊಂದರೆಗಳು ಬರುವುದಿಲ್ಲ. ಮನೆ ಬಲಭಾಗದಲ್ಲಿ ಲಕ್ಷ್ಮಿ ಇರೋದ್ರಿಂದ, ಮನೆ ಬಲಭಾಗ ತುಳಸಿ ಇರೋದ್ರಿಂದ ವಿಶೇಷವಾಗಿ ಮನೆಗೆ ಧನಲಕ್ಷ್ಮಿ ಅನುಗ್ರಹ ಆಗತ್ತೆ. ಧನಲಕ್ಷ್ಮಿ ಅನುಗ್ರಹ ಆಗಿ ಪರಿಪೂರ್ಣವಾಗಿ ಅಷ್ಟಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾರೆ ಅನ್ನಕ್ಕಂಥದ್ದು ಪದ್ಧತಿ ಅಮ್ಮ. ಇನ್ನು ನೈವೇದ್ಯ ಅಂದಾಗ ವಿಶೇಷವಾಗಿ ಈ ರೀತಿಯ ಭಕ್ಷ್ಯವನ್ನೇ ಮಾಡಬೇಕು ಅಂತ ಏನಾದರೂ ಇದೆಯಾ, ಹೇಗೆ? ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಹಳ ಪ್ರಾಮುಖ್ಯತೆ ಇರತಕ್ಕಂತಹದ್ದು ನೈವೇದ್ಯ. ಗುರುಗಳೇ, ನಾವು ಏನೇನು ನೈವೇದ್ಯವನ್ನು ಕೊಡ್ಬೋದು ಅಂತ ವೀಕ್ಷಕರು ಕೇಳ್ಬೋದು. ಪಂಚ ಅನ್ನವನ್ನು ಮಾಡಬೇಕು, ಇಲ್ಲ ಪಂಚ ಸಿಹಿ ತಿಂಡಿಗಳನ್ನು ಮಾಡಬೇಕು. ಕೇಳ್ಬೋದು, ಏನು ಪಂಚ ಅನ್ನ ಅಂದರೆ ಅಮ್ಮನಿಗೆ ಪುಳಿಯೋಗರೆ ಇಷ್ಟ, ಚಿತ್ರಾನ್ನ ಇಷ್ಟ, ಮೊಸರನ್ನ ಇಷ್ಟ, ವಿಶೇಷವಾಗಿ ಗೂಡಾನ್ನ ಅಂತ ಬೆಳೆದಲ್ಲಿ ಮಾಡ್ತಾರೆ, ಅದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಶಾಲಿ ಅನ್ನ. ಇವೆಲ್ಲವನ್ನು ನೈವೇದ್ಯ ಬಹಳ ಶುದ್ಧವಾಗಿ ಬಹಳ ಮಡಿಯಿಂದ ಅದನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಇಡಬೇಕು. ಇಲ್ಲ ಅಂದರೆ ಅಮ್ಮ ಕ್ಷೀರ ಸಮುದ್ರ, ವಿಶೇಷವಾಗಿ ಅಮ್ಮನವರಿಗೆ ಕ್ಷೀರ ಹಾಲನ್ನು ನೈವೇದ್ಯವನ್ನು ಮಾಡಬೇಕು. ಹಾಲನ್ನು ನೈವೇದ್ಯ ಮಾಡಿದ್ರೆ ಅಮ್ಮ ಸಂತೋಷ ಪಡ್ತಕ್ಕಂತಹದ್ದು. ಇಲ್ಲ ಪಂಚಫಲ, ಪಂಚ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ಯಾವ ರೀತಿ ನೈವೇದ್ಯ ಮಾಡಬೇಕು? ವಿಳ್ಳೆದೆಲೆ, ಅಡಿಕೆ, ಪಂಚಫಲಗಳು, ನಾರಿಕೇಳ, ತೆಂಗಿನಕಾಯಿ ಇವೆಲ್ಲವನ್ನು ಇಟ್ಟು ಹಾಲನ್ನು ಇಟ್ಟು ಯೋಗ್ಯತಾನುಸಾರ ನಿಮ್ಮ ಯೋಗ್ಯತಾನುಸಾರ ಅನ್ನಗಳನ್ನು ಪಂಚ ಅನ್ನಗಳನ್ನು ನೈವೇದ್ಯ ಮಾಡಿಕೊಂಡು ಅಮ್ಮನಿಗೆ ನೈವೇದ್ಯ ಮಾಡಬೇಕು. ಇನ್ನು ಕೆಲವರು ಸಾಹುಕಾರರು ಏನು ಮಾಡ್ತಾರೆ, 5 ಥರ ಸಿಹಿ ತಿಂಡಿಗಳನ್ನು ಮಾಡ್ತಾರೆ. ಮೈಸೂರು ಪಾಕ್ ಮಾಡ್ತಾರೆ, ಹಾಗೂ ಜಿಲೇಬಿ ಮಾಡ್ತಾರೆ, ಮಗದೊಂದು ಸಿಹಿ ತಿಂಡಿಗಳನ್ನು ಮನೆಯಲ್ಲೇ ತಯಾರು ಮಾಡಿ ಅಮ್ಮನಿಗೆ ನೈವೇದ್ಯವನ್ನು ಕೊಡ್ತಕ್ಕಂಥದ್ದು ಬಹಳ ವೈಭವ ಅಮ್ಮ. ದೋರದ ಮಹತ್ವ ತಿಳಿಸ್ಕೊಡಿ ಲಕ್ಷ್ಮಿ. ದೋರಗ್ರಂಥಿ, ಇದನ್ನು ದೋರಗ್ರಂಥಿ ಅಂತ ಯಾಕೆ ನಾವು ಕರಿತೀವಿ ಅಂದರೆ, ನಿಮಗೆ ಆಗಲೇ ಪೂಜೆ ವಿಧಿವಿಧಾನಗಳು ಹೇಳಿದೆ. ಪೂಜೆ ಪ್ರಾರಂಭ ಮಾಡುವ ಮುನ್ನ 9 ಎಳೆ ಅರಿಶಿಣದ ದಾರವನ್ನು ನೀವು ರೆಡಿ ಮಾಡ್ಕೊಬೇಕು ವೀಕ್ಷಕರೇ. ಅರಿಶಿಣದ ದಾರವನ್ನು ರೆಡಿ ಮಾಡಿಕೊಂಡು ಅದರಲ್ಲಿ 12 ಗಂಟನ್ನು ಮಾಡ್ಕೊಬೇಕು. ಏನು 12 ಗಂಟಿನ ಮಹತ್ವ ಅಂದರೆ, ಅದರ ರಹಸ್ಯ ಏನು ಅಂದರೆ, ಒಂದು ವರ್ಷಕ್ಕೆ 12 ತಿಂಗಳು. ಆ 12 ತಿಂಗಳು ನಮ್ಮ ಮನೆಯಲ್ಲಿ ನೀನು ತಾಂಡವ ಆಡಮ್ಮ. ವರ್ಷ ನೀನು ಬರ್ತೀಯ, ವರ್ಷ ನಾವು ಆರಾಧನೆ ಮಾಡ್ತೀವಿ. ಆ ವರ್ಷ ನಮಗೆ ಅಷ್ಟೈಶ್ವರ್ಯ, ಧನ ಕನಕ ವಸ್ತು ವಾಹನ ಐಶ್ವರ್ಯ ಇವೆಲ್ಲವನ್ನು ಪ್ರಾಪ್ತಿ ಮಾಡು ತಾಯಿ ಅಂತ ಆ ಒಂದು ದೋರ ಗ್ರಂಥಿಯನ್ನು ಮಾಡತಕ್ಕಂಥದ್ದು. ಆ 9 ಎಳೆ ದಾರದಲ್ಲಿ, ಅರಿಶಿಣದ ದಾರದಲ್ಲಿ 12 ಗಂಟುಗಳನ್ನು ಮಾಡಿಕೊಂಡು ಅಮ್ಮನವರ ಮುಂದೆ ಇಡಬೇಕು. ಆನಂತರ ಪೂಜೆ ಪುನಸ್ಕಾರ ಎಲ್ಲವೂ ಮುಗಿದ ನಂತರ ಹಿರಿಯ ಮುತ್ತೈದೆ ಕೇಳಿ, ಇಲ್ಲ ಕನ್ಯಾ ಮುತ್ತೈದೆ ಕೇಳಿ, ಇಲ್ಲ ಸುಮಂಗಲಿ ಕೇಳಿ ಅದನ್ನು ಕಟ್ಟಿಸಿಕೊಳ್ಳೋದ್ರಿಂದ ವಿಶೇಷವಾಗಿರತಕ್ಕಂತಹ ಆ ಸಂಪೂರ್ಣ ವರಮಹಾಲಕ್ಷ್ಮಿಯ ಅನುಗ್ರಹ ಆಗ್ತಕ್ಕಂಥದ್ದು ಅಮ್ಮ. ಗುರುಗಳೇ, ಈ ದಿನಗಳಲ್ಲಿ ಹಬ್ಬ ಅಂದಾಗ ಅಲಂಕಾರ ಪ್ರಿಯ, ಎಲ್ಲವನ್ನು ಕೂಡ ಅಲಂಕಾರದಲ್ಲೇ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ. ಇದು ಸರಿಯಾ? ಹೇಗೆ ಮಾಡಬೇಕು? ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡಿ. ನೋಡಿ ಅಮ್ಮ, ಮೊದಲನೇದಾಗಿ ವೀಕ್ಷಕರಿಗೆ ನಾನೇನು ಹೇಳ್ತೇನೆ ಅಂದರೆ, ವರಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲೂ ಏನಾಗ್ತಾ ಇದೆ, ಬಹಳ ಆಡಂಬರದಿಂದ ವರಮಹಾಲಕ್ಷ್ಮಿ ಮಾಡ್ತಾ ಇದ್ದಾರೆ. ಬಹಳ ಆಡಂಬರ. ಏನೋ ಮನೆಯಲ್ಲಿರ್ತಕ್ಕಂಥ ಎಲ್ಲ ನೋಟುಗಳು
500 ರೂಪಾಯಿ ನೋಟು ಬಂಡ್ಲಗಟ್ಟಲೆ ಇಟ್ಟು ದೇವಿ ಮುಂದೆ ಇಡ್ತಾರೆ. ಅದರಿಂದ ಬಹಳ ದೃಷ್ಟಿ ಆಗ್ತಕ್ಕಂತಹದ್ದು. ಹಾಗೂ ವೈಭವ ರೀತಿ ಅಮ್ಮನಿಗೆ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟು ಅಲಂಕಾರ ಮಾಡ್ತಾರೆ. ಇವೆಲ್ಲ ತಾಯಿ ಕೇಳ್ತಕ್ಕಂಥದ್ದೇನು ಬಹಳ ಭಕ್ತಿ. ಶಾಸ್ತ್ರೋಕ್ತವಾಗಿ ಒಂದು ಕಳಶಕ್ಕೆ ಸೀರೆಯನ್ನು ಉಡಿಸಿ, ಒಂದು ಮುಖವಾಡವನ್ನು ಹಾಕಿ, ಅಮ್ಮನಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ, ವ್ರತರತ್ನಮಾನದಲ್ಲಿ ಏನೇನು ವ್ರತಗಳಿದೆ ಅವನ ಶಾಸ್ತ್ರಬದ್ಧವಾಗಿ ನೀವು ಮಾಡ್ಕೊಂಡು ಹೋಗಿ ಅಂತ ಇದೆ. ಈಗೆಲ್ಲ ಏನು ಮಾಡ್ತಿದ್ದಾರೆ, ಬಹಳ 100 ರೂಪಾಯಿ ನೋಟ್ಗಳು 500 ರೂಪಾಯಿ ಬಂಡ್ಲಗಟ್ಟಲೆ ಇಡ್ತಾರೆ. 4-6 ಜನ ಬಂದಾಗ ಅವ್ರ ದೃಷ್ಟಿ ಏನಾಗುತ್ತೆ, ಆ ದುಡ್ಡು ಮೇಲೆ ಹೋಗುತ್ತೆ. ಅವಾಗ ಅವರು ಏನಪ್ಪ ಇಷ್ಟೊಂದು ದುಡ್ಡು ಇಟ್ಟಿದ್ದಾರೆ ಅಂದರೆ ಮುಗೀತು. ಅವನು ಈ ವರ್ಷ ಚೆನ್ನಾಗಿ ಏನು ವರಮಹಾಲಕ್ಷ್ಮಿ ಮಾಡ್ದ, ಮುಂದಿನ ವರ್ಷ ಅವನಿಗೆ ನಿರಾಕಾರ, ಅವನಿಗೆ ಆಸಕ್ತಿನೇ ಇರಲ್ಲ. ಓ ಬೇಡವೇ ಬೇಡ, ನನಗೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಗೆ ಆಗೋಗುತ್ತೆ. ಹಾಗಾಗಿ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಈ ಒಂದು ವರಮಹಾಲಕ್ಷ್ಮಿನ ಆಚರಣೆ ಮಾಡಬೇಕು. ಯಾವುದೇ ರೀತಿ ಆಡಂಬರವಿಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ನೀವು ಪೂಜೆ ಮಾಡ್ಬೋದಮ್ಮ. ಬೆಳಗ್ಗೆ 4:15 5:30 ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಬ್ರಾಹ್ಮಿ ಶಿವ ಪಾರ್ವತಿ ಒಂದೇ ವೇದಿಕೆ ಮೇಲಿರ್ತಕ್ಕಂತಹ ಮುಹೂರ್ತದಲ್ಲಾದರೂ ಮಾಡ್ಬೋದು. ಇನ್ನೊಂದು ಸಿಂಹ ಲಗ್ನ ಬೆಳಗ್ಗೆ 6:50 7:30 ಒಳಗಡೆನೂ ಸಹ ಆ ಒಂದು ಸಿಂಹ ಲಗ್ನದಲ್ಲೂ ವರಮಹಾಲಕ್ಷ್ಮಿ ಹಬ್ಬದಿಂದ ನೀವು ಪೂಜೆಯನ್ನು ಮಾಡ್ಬೋದು. ಇಲ್ಲ ಸ್ವಾಮಿ ಅಷ್ಟು ಬೆಳಗ್ಗೆ ಬಹಳ ಕಷ್ಟ ಆಗ್ತದೆ ನಮಗೆ ಅನ್ನೋರು ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಮಾಡಬೇಕು. ಯಾಕೆ 10:30 ರಾಹುಕಾಲ, ಶುಕ್ರವಾರ ರಾಹುಕಾಲದಲ್ಲಿ ಕೂರಿಸ್ಕೊಂಡ್ರೆ ನಿಮಗೆ ರಾಹು ಬಂದು ಹೆಗ್ಲೇ ಇರ್ತಾನೆ. ಮನೇಲಿ ರಾಹು ಕೂತ್ಕೊಂಡ್ರೆ ಯಾವ ಕೆಲಸಗಳು ಆಗಲ್ಲ. ಒಂದು ವಿಚಾರ, 10 ಗಂಟೆಗೆ ಪೂಜೆಯನ್ನು ಪ್ರಾರಂಭ ಮಾಡಿ. ಅಯ್ಯೋ ಅರ್ಧ ಗಂಟೆ ರಾಹುಕಾಲ ಬಂದ್ಬಿಡ್ತಲ್ಲಪ್ಪ ಅಂತ ಪೂಜೆ ಮಾಡಬೇಡಿ. ಪೂಜೆ ಪ್ರಾರಂಭ ಮಾಡ್ತಕ್ಕಂಥದ್ದಷ್ಟೇ ನಮಗೆ ಸಮಯ. ನಾವು ರಾಹುಕಾಲ ಯಾವ ಥರದ್ದು ತೊಂದರೆ ಕೊಡಲ್ಲ. ರಾಹುಕಾಲದಲ್ಲಿ ನಾವು ಏನು ಬೇಕಾದ್ರೂ ಪೂಜೆ ಮಾಡ್ಬೋದು. ನಾವು ಪೂಜೆ ಮಾಡ್ತಕ್ಕಂಥ ಸಮಯ ಬಹಳ ಶುಭವಾಗಿರಬೇಕು, ಬಹಳ ಅದ್ಭುತವಾಗಿರಬೇಕು ಆ ಒಂದು ಮುಹೂರ್ತ. ಹಾಗಾಗಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ರಹಸ್ಯ ಇದೆ. ಏನು ಆ ರಹಸ್ಯ? ಗೋಪೂಜೆ. ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಸ್ನಾನಾದಿಗಳೆಲ್ಲವನ್ನು ಮಾಡಿಕೊಂಡು ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ನಾಟಿ ಹಸು ಗೋಮಾತೆಯನ್ನು ಕರೆಸಿ ಹಸು ಕರು ಎರಡಕ್ಕೂ ವಿಶೇಷವಾಗಿ ಪಾದಪೂಜೆಯನ್ನು ಮಾಡಿ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಇವೆಲ್ಲವನ್ನು ಗೋವಿನ ಪಾದಕ್ಕೆ ಸಮರ್ಪಣೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಪಂಚೇಶಲ್ಯ ವಸ್ತ್ರವನ್ನು ಆ ಒಂದು ಹಸುಕರಿಗೆ ನಾವು ವಸ್ತ್ರದಾನವನ್ನು ಮಾಡಿ, ಆನಂತರ ಆ ಗೋಮಾತೆಗೆ ಅಕ್ಕಿ, ನೆನೆಸಿರ್ತಕ್ಕಂಥ ಅಕ್ಕಿ, ಬೆಲ್ಲ, ಹಣ್ಣುಗಳು, ತರಕಾರಿ ಇವೆಲ್ಲವನ್ನು ನೈವೇದ್ಯವನ್ನು ಕೊಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಭಗವಂತ, ಯಾಕಂದರೆ ಮುಕ್ಕೋಟಿ ದೇವತೆಗಳಿರ್ತಕ್ಕಂತಹದ್ದು ವರಮಹಾಲಕ್ಷ್ಮಿ. ನಾವು ಹೇಳ್ತೀವಿ ಏನಂತ, ಬಾಲಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಬಾಲದಲ್ಲೇ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಎಲ್ಲ ನೆಲೆಸಿರೋದು. ಆ ಬಾಲಕ್ಕೆ ನಮಸ್ಕಾರ ಮಾಡಿ, ಆ ಬಾಲಕ್ಕೆ ಪೂಜೆ ಮಾಡಿ ಅಂತೀವಿ. ಹಾಗಾಗಿ ನೈವೇದ್ಯವನ್ನು ಕೊಟ್ಟು ಧೂಪ ಕರ್ಪೂರವನ್ನು ಮಾಡಿ ನೀವು ಆಚೆ ಪೂಜೆ ಮಾಡಿ ಹಂಗೆ ಕಳಿಸ್ಬೇಡಿ. ಮನೆ ಒಳಗಡೆ ಕರೆದು ಆ ಹಸು ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೊಂದು ದಕ್ಷಿಣೆಯನ್ನು ಕೊಡಿ. ಅವ್ರಿಗೆ ಸಂತೋಷ ಆಗ್ತದೆ. ಅವಾಗ ಅಮ್ಮನವರು ಮತ್ತಷ್ಟು ಖುಷಿ ಪಡ್ತಾರೆ. ಅಮ್ಮ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಪೂಜೆನೂ ಬಹಳ ಮಹತ್ವ ಇರತಕ್ಕಂಥದ್ದಮ್ಮ. ಕೆಲವೊಂದು ಗೊಂದಲಗಳಿದ್ದಾವೆ. ಈ ಭಕ್ತರು ಹಬ್ಬ ಮಾಡಬೇಕು ಅಂತ ಸಂದರ್ಭದಲ್ಲಿ ಈಗ ನಿಂತ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾ, ಕೂತಿರೋ ಲಕ್ಷ್ಮಿಯನ್ನು ಪೂಜೆ ಮಾಡಬೇಕಾ? ಲಕ್ಷ್ಮಿ ಅಂದರೆ ಚಾಂಚಲ್ಯ ಅನ್ನುವಂಥ ಮನೋಭಾವ ಇರುವುದರಿಂದಾಗಿ ನಿಂತ ಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ಆಕೆ ಹೊರಟೋಗ್ಬಿಡ್ತಾಳೆ. ಹಾಗಾಗಿ ಕೂತು ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು, ಆ ಫೋಟೋವನ್ನೇ ತರಬೇಕು, ಈ ಥರದ ಕೆಲವೊಂದು ವಿಚಾರಗಳಿದ್ದಾವೆ. ಅದನ್ನು ನಂಬಬಹುದಾ? ಮೌಢ್ಯನ ಇದು ಹೇಗೆ ಅಂತ? ನೋಡಿ ಅಮ್ಮ, ಯಾವ ದೇವರು ಹೇಳಿಲ್ಲ ಏನಂತ ನನಗೆ ಈ ಫೋಟೋ ಇಡಬೇಕು, ಆ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ. ಅಷ್ಟಮಹಾಲಕ್ಷ್ಮಿಯ ಒಂದು ಫೋಟೋನ ತಗೊಳ್ಳಿ. ಅಮ್ಮ ನಿಂತ್ಕೊಂಡಾದರೂ ಇರ್ಬೋದು, ಕೂತ್ಕೊಂಡಾದರೂ ಇರ್ಬೋದು. ಅದರಿಂದ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳು ಬರಲ್ಲ. ಯಾವ ಫೋಟೋ ಆದರೂ ಆಗ್ಬೋದು. ನೀವು ಮಾಡಬೇಕಾಗಿರ್ತಕ್ಕಂಥ ಮನಸ್ಸು ಕರೆಕ್ಟಾಗಿರಬೇಕು. ಯಾರಿಗೋ ನಾವು ತೋರಿಸ್ಕೊಂಡು ಮಾಡ್ತೀವಿ ಅಂದರೆ ವರಮಹಾಲಕ್ಷ್ಮಿ ಪ್ರಯೋಜನವೇ ಇಲ್ಲ. ಕಾಯ ವಾಚ ಮನಸ್ಸಿನಿಂದ ವಿಶೇಷವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು. ಕಾಯ ವಾಚ ಮನಸ್ಸ ಮಾಡಿದ್ರ ಅಮ್ಮ ವಿಶೇಷವಾಗಿ ಮನೆಯಲ್ಲಿ ನೆಲೆಸ್ತಾಳೆ. ಹಾಗೂ ಆಗಲೇ ಕೇಳಿದ್ರಿ ಏನಂತ, ಅಮ್ಮನವರಿಗೆ ನಾವು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಅಂತ ಅಂದ್ರಿ. ಬೆಳಗ್ಗೆ ಮಾಡೋಕ್ಕೆ ಆಗದೇ ಇರತಕ್ಕಂಥವರು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು. ಯಾವ ರೀತಿ ಗೋಧೂಳಿ ಸಮಯ ಅಂದರೆ 7 ಗಂಟೆಯಿಂದ 8 ಗಂಟೆ ಮಾಡಿಬಿಟ್ಟಿರ, ರಾತ್ರೋ ಸಮಯ ಆಗೋಯ್ತು.
4:30ಯಿಂದ 6:30 ಒಳಗಡೆ ಇರತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಸಮಯದಲ್ಲಿ ಮಾಡಿ ಅಮ್ಮ ಆ ಒಂದು ಸಮಯದಲ್ಲಿ ಮನೆಗೆ ಬಂದು ನಿಲ್ಲಿಸಿದ್ರೆ ವರ್ಷ ಪೂರ್ತಿ ನಿಮ್ಮಲ್ಲಿ ಇರ್ತಾಳೆ. ತಿರ್ಗಾ ಪುನಃ ವರಮಹಾಲಕ್ಷ್ಮಿ ಬರುತ್ತೆ, ಆ ವರ್ಷವೂ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಜಗನ್ಮಾತೆ ಮನೆಯಲ್ಲೇ ನೆಲೆಸಿರ್ತಾಳೆ. ಹಾಗಾಗಿ ಆ ಒಂದು ಗೋಧೂಳಿ ಸಮಯ ಪೂಜೆ ಆದ ನಂತರ ವರಮಹಾಲಕ್ಷ್ಮಿಗೆ ಪ್ರಾಮುಖ್ಯತೆ ಇರತಕ್ಕಂಥದ್ದೇನೋ ಸುಮಂಗಲಿ ಪೂಜೆ. ಸುಮಂಗಲಿ ಅಂದರೆ 9 ಮುತ್ತೈದರನ್ನ ಮನೆಗೆ ಕರೆಸಬೇಕು. ಗಂಡ ಹೆಂಡತಿ ಇಬ್ಬರು ತಿಳ್ಕೊಳ್ಳಿ. ಮುತ್ತೈದೆಯರಿಗೆ ಪಾದ ಪೂಜೆಯನ್ನು ಮಾಡಿ, ಗಂಗೆಯನ್ನು ಹಾಕಿ ಪೂಜೆಯನ್ನು ಮಾಡಿ, ಅರಿಶಿಣ ಕುಂಕುಮ ಗಂಧಕ್ಕೆ ಪಾದವನ್ನು ಹಾಕಿ ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀರಾ, ಗಂಧದ ಕಡ್ಡಿ ಮಂಗಳಾರತಿ ಇವೆಲ್ಲವನ್ನು ಮುತ್ತೈದೆಯರಿಗೆ ಮಾಡಿ ಯಥಾಶಕ್ತಿ ನಿಮಗೆ ವಿಳ್ಳೆದೆಲೆ, ಅಡಿಕೆ, ಒಂದು ಹಣ್ಣು, ತಾಂಬೂಲ ಸಹಿತವಾಗಿ ರವಿಕೆ ಕಣ ಸಹಿತ ಬಳೆ, ಬಿಚ್ಚಾಲೆ, ಆಮೇಲೆ ಬಾಗಣ ಕೊಡ್ತಕ್ಕಂಥವ್ರು ಬಾಗಣ, ಸೀರೆ ಕೊಡ್ತಕ್ಕಂಥವರು ಸೀರೆ, ನಿಮ್ಮ ನಿಮ್ಮ ಯೋಗ್ಯತಾ ಅನುಸಾರ ನವಶಕ್ತಿಗಳಿಗೆ ನವ ಮುತ್ತೈದರಿಗೆ ಪ್ರಾರ್ಥನೆ ಮಾಡಿಕೊಳ್ಳೊಂದು ಪಾದಪೂಜೆ ಮಾಡೋದ್ರಿಂದ ಅಂದಿನ ವರಮಹಾಲಕ್ಷ್ಮಿ ಮತ್ತಷ್ಟು ಶ್ರೇಯಸ್ಸಾಗತ್ತಮ್ಮ. ಯಾವತ್ತೂ ನಮ್ಮ ಸನಾತನ ಧರ್ಮದಲ್ಲಿ ಮುತ್ತೈದೆ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಚಾಚೂ ತಪ್ಪದೆ ವರಮಹಾಲಕ್ಷ್ಮಿ ಹಬ್ಬದ ಸಂಜೆ 9 ಜನ ಮುತ್ತೈದರನ್ನು ಕರೆಸಿ ಅವರಿಗೆ ಪಾದಪೂಜೆನ ಮಾಡ್ತಕ್ಕಂಥದ್ದು ಬಹಳ ವೈಭವ ಅಮ್ಮ. ಕಷ್ಟ ಕಾರ್ಪಣ್ಯ ಅನ್ನೋದು ಜೀವನದಲ್ಲಿ ಇರ್ತದೆ. ಹಾಗಾಗಿ ತಾಯಿ ಲಕ್ಷ್ಮಿ ಕೃಪೆ ಸದಾ ಇರಬೇಕು ಅಂತ ಪ್ರತಿಯೊಬ್ಬರು ಕೂಡ ಬಯಸ್ತಾರೆ. ಹಾಗಾಗಿ ಲಕ್ಷ್ಮಿ ಕೃಪೆಗೆ ಪಾತ್ರ ಆಗೋದಕ್ಕೆ ನಿತ್ಯ ಪಠನೆ ಮಾಡೋದಕ್ಕೆ ಯಾವುದಾದ್ರೂ ಮಂತ್ರವನ್ನು ಸೂಚಿಸ್ಬೋದಾ? ನೋಡಿ ಅಮ್ಮ, ಒಂದು ರಹಸ್ಯವಾಗಿರ್ತಕ್ಕಂತಹದ್ದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸಾಧ್ಯವಾದರೆ ನಾನು ಎಲ್ರಿಗೂ ಹೇಳೋದು ಒಂದೇ, ಒಬ್ಬ ಪುರೋಹಿತರನ್ನು ಕರೆಸಿ ಮನೆಯಲ್ಲಿ ವ್ರತ ಮಾಡಿ. ಯಾಕಂದರೆ ಪುರೋಹಿತ ಕರೆದು ಮಾಡಿದಾಗ ಅವರು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಆಗಮೋಕ್ತವಾಗಿ ಆ ಪೂಜೆಯನ್ನು ಮಾಡ್ತಾರೆ, ಬಹಳ ಅಚ್ಚುಕಟ್ಟಾಗಿ ಆ ಪೂಜೆನ ಮಾಡ್ತಾರೆ. ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಹಾಗೂ ವರಮಹಾಲಕ್ಷ್ಮಿ ದಿನ ಈ ಒಂದು ಮಂತ್ರವನ್ನು ಹೇಳಿಸ್ಬೇಕು. ನೀವು ಬ್ರಾಹ್ಮಣ ಪುರೋಹಿತರನ್ನು ಕರೆಸಿ ಮನೆಗೆ ಒಂದು ವೇದದಲ್ಲಿರ್ತಕ್ಕಂಥ ಶ್ರೀ ಸೂಕ್ತವನ್ನು ಪಠನೆ ಮಾಡಬೇಕು. ಶ್ರೀ ಸೂಕ್ತ ಪಠನೆ ಮಾಡೋದ್ರಿಂದ, ಶ್ರೀ ಸೂಕ್ತ ಹವನ ಮಾಡೋದ್ರಿಂದ ಆ ಜಗನ್ಮಾತೆಗೆ ಬಹಳ ಸಂತೋಷ ಆಗತ್ತೆ. ಓ ಇವನು ಬಹಳ ಸಾಂಪ್ರದಾಯಿಕವಾಗಿ ಬಹಳ ಅಚ್ಚುಕಟ್ಟಾಗಿ ನನ್ನನ್ನು ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅಂತ ಆ ಜಗನ್ಮಾತೆ ಬಂದು ಮನೆಯಲ್ಲಿ ನೆಲೆಸ್ತಾಳೆ. ಆ ಶ್ರೀ ಸೂಕ್ತ ಅಂದರೆ ನೀವು ಪುರೋಹಿತರನ್ನು ಕರೆಸಿ ಮಾಡೋದ್ರಿಂದ ಆ ಶ್ರೀ ಸೂಕ್ತೆಯನ್ನು ಹೇಳ್ಬೋದು. ಸ್ವಾಮಿ ನಾವು ನಮ್ಮ ಮನೆ ಮಟ್ಟಿಗೆ ನಾವು ಮಾಡ್ಕೋತೀವಿ ಸ್ವಾಮಿ ಅಂತ ನೀವು ಹೇಳ್ತಾ ಇದ್ದೀರಾ. ಹಾಗಾಗಿ ನಾನು ನಿಮಗೆ ಒಂದು ಮಂತ್ರವನ್ನು ಹೇಳ್ತೇನೆ, ಆ ಒಂದು ಮಂತ್ರವನ್ನು ಪಠನೆ ಮಾಡ್ತಕ್ಕಂತಹದ್ದು. ಓಂ ಏಕದಂತಾಯ ವಿದ್ಮಯೇ ಯಕ್ಷ ರಾಜಾಯ ಧೀಮಹಿ ತನ್ನೋ ಕುಬೇರ ಮಹಾಲಕ್ಷ್ಮಿ ಪ್ರಚೋದಯಾತು. ಮತ್ತೊಮ್ಮೆ ಹೇಳ್ತೇನೆ, ಏಕದಂತಾಯ ವಿದ್ಮಯೇ ಯಕ್ಷ ರಾಜಾಯ ಧೀಮಹಿ ತನ್ನೋ ಕುಬೇರ ಮಹಾಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನು ಪ್ರತಿಯೊಬ್ಬರು ಹೇಳಬೇಕು. ಇಲ್ಲಾಂದರೆ ಲಕ್ಷ್ಮಿ ಬರ್ತಕ್ಕಂಥ ನಿಮಗೆ ಲಕ್ಷ್ಮಿ ಮಂತ್ರ ಬರ್ತಕ್ಕಂಥದ್ದು ಮಹಾದೇವ್ಯೈ ಚ ವಿದ್ಮಯೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನು ಸಹ ಹೇಳ್ಕೊಬೇಕು. ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ಬಹಳ ಶ್ರದ್ಧಾ ಭಕ್ತಿಯಿಂದ ಮಂತ್ರಗಳನ್ನು ಹೇಳ್ಬೇಕಾದ್ರೆ ಲೋಪ ಮಾಡಬೇಡಿ. ಯಾವುದೋ ಮಂತ್ರ ಯಾವುದೋ ನೀವು ಲೋಪ ಮಾಡಿದ್ರೆ ಅದಕ್ಕೆ ಮತ್ತೊಂದು ಸಮಸ್ಯೆಗೆ ನೀವು ಸಿಗಾಕೊಂತೀರಾ. ಏನೇ ಮಾಡಬೇಕಾದ್ರೂ ನಮ್ಮ ಮನೆ ಪಕ್ಕದವ್ರು ನಾಗಮ್ಮ ಮಾಡಿದ್ರು, ನಮ್ಮ ಮನೆ ಪಕ್ಕ ಶಶಿಕಲಾ ಮಾಡಿದ್ರು ಅಂತ ಮಾಡಬೇಡಿ. ನಿಮ್ಮ ಮನೋ ಇಚ್ಛೆಯಿಂದ ಮಾಡಿ. ನಿಮ್ಮ ಮನಸ್ಸಲ್ಲಿ ಅವ್ರು ಯಾವ ರೀತಿಯಾದರೂ ಆಡಂಬರವಾಗಿ ಮಾಡಿಲಿ, ನೀವು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಪೂಜೆನ ಮಾಡೋದ್ರಿಂದ ವರಮಹಾಲಕ್ಷ್ಮಿಯ ಒಂದು ಅನುಗ್ರಹ ನಿಮಗೆ ಸಿಗತ್ತೆ. ನೀವು ಸುಮ್ಮನೆ ಆಡಂಬರ ಬೂಟಾಟಿಕೆ ಯಾರೋ ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಅಂದರೆ ಅಮ್ಮನವರು ಬರುವುದಿಲ್ಲ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಜೀವನದಲ್ಲೂ ಬಹಳ ಸಂತೋಷ ತಂದುಕೊಡಲಿ, ಎಲ್ಲರೂ ಬಹಳ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಮ್ಮ, ಈ ಸಲ ಒಂದು ಗೊಂದಲ ಇದೆ, 1ನೇ ತಾರೀಕು 8ನೇ ತಾರೀಕು ಅಂತ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ನೋಡಿ ಅಮ್ಮ, ನನಗೂ ಸಹ ಹಲವಾರು ಕರೆಗಳು ಬಂತು. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಗುರುಗಳೇ ಅಂತ ಅಂದರು. ನಾವು ಪೂರ್ವದಿಂದನೂ ಯಾವ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ, ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದೆ ಬರ್ತಕ್ಕಂತಹ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತೇವೆ ಅಮ್ಮ. ಆದರೆ ಈ ಸತಿ ಏನಾಯಿತು, 3ನೇ ಶುಕ್ರವಾರ ಆಯಿತು. ಎಲ್ರಿಗೂ ಅದೇ ಗೊಂದಲ. ನಾವು ನೋಡಬೇಕಾಗಿರ್ತಕ್ಕಂಥದ್ದೇನೋ ತಿಥಿ ಪ್ರಕಾರ ಮಾಡ್ತಕ್ಕಂತಹದ್ದು ಯಾವುದೇ ಹಬ್ಬ ಹರಿದಿನಗಳಾಗಲಿ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಯಾವಾಗಲೂ 2ನೇ ಶುಕ್ರವಾರ ಬರ್ತಕ್ಕಂತಹದ್ದು. ಈ ಸತಿ ಯಾರು 2ನೇ ಶುಕ್ರವಾರ ಮಾಡಬೇಡಿ, 8ನೇ ತಾರೀಖೇ ಮಾಡಿ.
ಅಂದೇ ವರಮಹಾಲಕ್ಷ್ಮಿ ನೆಲೆಸ್ತಕ್ಕಂಥದ್ದು. 1ನೇ ತಾರೀಕು ಅಂದು ಅಷ್ಟಮಿ ಇರ್ತಕ್ಕಂತಹದ್ದು. ಅಷ್ಟಮಿ ಇರೋದ್ರಿಂದ ಏನೋ ದುರ್ಗಾದೇವಿ ಆರಾಧನೆ, ಕಾಲಭೈರವನ ಆರಾಧನೆ ಹಾಗೂ ಕಾಳಿ ಭದ್ರಕಾಳಿ ಆರಾಧನೆ ಇವೆಲ್ಲ ಕ್ರೂರವಾಗಿರ್ತಕ್ಕಂಥ ದೇವರು. ವರಮಹಾಲಕ್ಷ್ಮಿ ಶಾಂತಿ ದೇವತೆ. ಅವಳು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಭಕ್ತರು ಬೇಡಿದ ಅನುಗ್ರಹವೆಲ್ಲ ಕರುಣೆ ಮಾಡ್ತಾಳೆ. ಹಾಗಾಗಿ ಎಲ್ಲ ಸದ್ಭಕ್ತರಿಗೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಶ್ರಾವಣ ಮಾಸದ 8ನೇ ತಾರೀಕೆ ಮಾಡಿ. ಸ್ವಾಮಿ ನನಗೆ ಆಗಲಿಲ್ಲ, ನಾನೆಲ್ಲೋ ಟೂರ್ಗೆ ಹೋದೆ, ಇಲ್ಲ ಅವತ್ತು ಮನಸ್ಸಿರಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ಫಲ ಇಲ್ಲ. ನೀವೇನು ಮಾಡಬೇಕು, ಶುಕ್ರವಾರ 8ನೇ ತಾರೀಕೆ ಮಾಡಬೇಕು. ಚತುರ್ದಶಿ ತಿಥಿ ಇರತ್ತವತ್ತು ಮರುವಾರ ಮಾಡ್ತೀನಿ ಅಂದರೆ ಏನು ಫಲ ಇಲ್ಲ. ಹಾಗಾಗಿ ಯಾವತ್ತು ಪಂಚಾಂಗ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗದ ಕ್ರಿಯೆಗಳು ಯಾವತ್ತು ಬರುತ್ತೆ ಅವತ್ತು ನಾವು ಆಚರಣೆನ ಮಾಡಬೇಕು ಅಮ್ಮ. ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನದ ಬಗ್ಗೆ. ನೂಲು ಹುಣ್ಣಿಮೆ, ರಕ್ಷಾಬಂಧನ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ ಅಮ್ಮ. ನೋಡಿ, ರಕ್ಷಾಬಂಧನ ಸಹೋದರ ಸಹೋದರಿಯರ ಬಾಂಧವ್ಯದ ಬೆಸುಗೆ ಅಮ್ಮ. ಯಾಕಂದರೆ ಅಕ್ಕ ಯಾವುದೋ ಮದುವೆಯಾಗಿ ಯಾವುದೋ ಊರಿಗೆ ಹೋಗಿರ್ತಾಳೆ, ತಮ್ಮ ನನ್ನ ಅಕ್ಕ ರಾಖಿ ಕಟ್ತಾಳೆ, ನಾನು ಅಲ್ಲಿಗೆ ಹೋಗಬೇಕು ಅಂತ ಅವನಲ್ಲಿ ಹೋಗಿ ರಾಖಿಯನ್ನು ಕಟ್ಟಿಸ್ಕೊಂಡು ಆ ಬಾಂಧವ್ಯವನ್ನು ಬೆಸುಗೆ ಆಗ್ತಕ್ಕಂಥದ್ದಮ್ಮ. ಹಾಗಾಗಿ ಈ ಒಂದು ರಕ್ಷಾಬಂಧನ ರಾಖಿ ಕಟ್ಟುವ ಮುಖೇನ ಸಹೋದರಿಯರು ಸಹೋದರರು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಒಂದು ಜೀವನ ಇದೇ ರೀತಿ ಇರಲಿ, ನಿಮ್ಮ ಒಂದು ಕುಟುಂಬ ಇದೇ ಥರ ಇರಲಿ. ಯಾಕಂದರೆ ಯಾವತ್ತೋ ಅಕ್ಕ ತಮ್ಮ ಹಾಗೂ ತಂಗಿ ಅಣ್ಣ ಯಾರೂ ಸಹ ದೂರ ಆಗಬೇಡಿ. ಯಾಕಂದರೆ ಪರಿವಾರ ಕುಟುಂಬ ಎಷ್ಟು ಸಂತೋಷವಾಗಿರುತ್ತೆ, ಮನೆಯಲ್ಲಿ ಅಷ್ಟೇ ಲಕ್ಷ್ಮಿ ಅನುಗ್ರಹ ಆಗತ್ತೆ. ಯಾವತ್ತೂ ಮನೆಯಲ್ಲಿ ನೆಮ್ಮದಿ ಇರಬೇಕು, ಮನೆಯಲ್ಲಿ ಸುಖ ಶಾಂತಿ ಇದ್ದಾಗ ವರಮಹಾಲಕ್ಷ್ಮಿ ಅನುಗ್ರಹ ಆಗತ್ತೆ. ವರಮಹಾಲಕ್ಷ್ಮಿ ಹಬ್ಬನ ಬೆಳಗ್ಗೆ ಕಿತ್ತಾಡು, ಆಮೇಲೆ ಪೂಜೆ ಮಾಡು. ಲಕ್ಷ್ಮಿಯವರು ಅಲ್ಲೇ ಬರ್ತಾರೆ, ಅಲ್ಲೇ ಹೋಗ್ತಾರೆ. ಯಾವತ್ತು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿ ಬಹಳ ಪ್ರಾಮುಖ್ಯತೆ ಇರತಕ್ಕಂಥದ್ದು. ನೀವೆಷ್ಟು ಮನೆಯಲ್ಲಿ ಶಾಂತಿ ನೆಮ್ಮದಿ ಒಂದು ಆಧ್ಯಾತ್ಮದಿಂದ ಇರ್ತೀರ, ಅಮ್ಮ ಬೇಡ ಅಂದರೂ ನಿಮ್ಮ ಮನೆಗೆ ಬಂದು ನೆಲೆಸ್ತಕ್ಕಂಥದ್ದು ಭಾಳ ವೈಭವ ಅಮ್ಮ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ಅದನ್ನ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದನ್ನ ನೀವು ತಿಳಿಸ್ಕೊಡಿ. ವ್ರತಾಚರಣೆ ಹೇಗೆ ಅಂತ ತಿಳಿಸ್ಕೊಟ್ರಿ, ವಿಸರ್ಜನಾ ಪ್ರಕ್ರಿಯೆ ಹೇಗೆ ಅಂತ. ಎಲ್ಲರಿಗೂ ಒಂದು ಗೊಂದಲ ಇದೆ ಅಮ್ಮ. ಏನಾ ಗೊಂದಲ ಅಂದರೆ, ಸ್ವಾಮಿ ಶುಕ್ರವಾರ ವರಮಹಾಲಕ್ಷ್ಮಿ, ಶನಿವಾರ ಹುಣ್ಣಿಮೆ ಇದೆ, ಭಾನುವಾರ ನಾವು ಆ ಒಂದು ಕಳಶ ವಿಸರ್ಜನೆ ಮಾಡಬೇಕಾ, ಇಲ್ಲ ನಾವು ಕೂಸಿರ್ತಕ್ಕಂಥ ಕಳಶವನ್ನು ಶುಕ್ರವಾರನೇ ವಿಸರ್ಜನೆ ಮಾಡಬೇಕಾ ಅಂತ ಇದೆ ಅಮ್ಮ. ಎಲ್ಲ ಸದ್ಭಕ್ತರೇ, ನೀವು ಕಳಶ ಪ್ರತಿಷ್ಠಾಪನೆ ಮಾಡಿರ್ತೀರ, ವಿಸರ್ಜನೆಯನ್ನು ಶುಕ್ರವಾರ ಮಾಡಬೇಡಿ. ಶುಕ್ರವಾರ ಇರಲಿ, ಶನಿವಾರನೂ ಅಮ್ಮನವ್ರ ಮನೆಯಲ್ಲೇ ನೆಲೆಸಲಿ. ಭಾನುವಾರ ಬೆಳಗ್ಗೆ ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಆ ಕಳಶನ್ನು ವಿಸರ್ಜನೆ ಮಾಡಿ. ವಿಸರ್ಜನೆ ಮಾಡಿಬಿಟ್ಟು ಆ ಮಾವಿನ ಸೊಪ್ಪು ಒಂದು ಕಡೆ, ತೆಂಗಿನಕಾಯಿ ಒಂದು ಕಡೆ, ಆ ತೀರ್ಥ ಒಂದು ಕಡೆ ಬಿಸಾಕಬೇಡಿ. ಆ ಒಂದು ಕಳಶದ ತೀರ್ಥವನ್ನು ಮನೆ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ಅವತ್ತು ಮರುದಿವಸ ಸ್ನಾನ ಮಾಡಬೇಕಾದ್ರೆ ಒಂದೊಂದು ಲೋಟ ತೀರ್ಥವನ್ನು ಆ ಒಂದು ಬಕೀಟ್ ಒಳಗಡೆ ಹಾಕಿಕೊಂಡು ವಿಶೇಷವಾಗಿ ನೀವು ಸ್ನಾನ ಮಾಡಬೇಕು. ಆವಾಗ ಅಮ್ಮನವರ ಅನುಗ್ರಹ, ಯಾವುದೇ ರೀತಿ ರೋಗಗಳಿದ್ರೂ ಅವೆಲ್ಲ ಪರಿಹಾರ ಆಗತ್ತೆ. ಆ ತೀರ್ಥ ರೂಪದಲ್ಲಿ ಸ್ವೀಕಾರ ಮಾಡಬೇಕಮ್ಮ. ಹಾಗಾಗಿ ಶುಕ್ರವಾರ ಯಾರು ವಿಸರ್ಜನೆ ಮಾಡಬೇಡಿ, ಶನಿವಾರ ಹುಣ್ಣಿಮೆ ಇದೆ ಅಂದೂ ಸಹ ವಿಸರ್ಜನೆ ಮಾಡಬೇಡಿ, ಭಾನುವಾರ ವಿಸರ್ಜನೆ ಮಾಡಿ. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನು, ಅದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ತಾಯಿ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಖಂಡಿತ ಅಮ್ಮ. ಎಲ್ಲ ಜಿ ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ನಮ್ಮ ನಾಡಿನ ಎಲ್ಲ ಕನ್ನಡಿಗರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ, ದೀರ್ಘವಾಗಿರ್ತಕ್ಕಂಥ ಆಯುಷ್ಯು ಹಾಗೂ ಸಿರಿ ಸಂಪತ್ತನ್ನು ತಂದುಕೊಡಲಿ. ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ವ್ಯವಹಾರಗಳು ಚೆನ್ನಾಗಿ ನಡೀಲಿ. ಧನ ಕನಕ ವಸ್ತು ವಾಹನ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಬೇಗ ಸೈಡ್ ತಗೊಳ್ಳಿ, ಬೇಗ ಮನೆ ಕಟ್ಟಿ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಈ ಜೀ ವಾಹಿನಿ ಮುಖಾಂತರ ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಆ ಜಗನ್ಮಾತೆಯಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಎಲ್ಲರ ಒಂದು ಸಂಕಲ್ಪಕ್ಕೋಸ್ಕರ ಒಂದು ಮಂತ್ರವನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಆಗ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ. ಸರ್ವೇ ಜನ ಸುಖಿನೋ ಭವಂತು,
ಲೋಕ ಸಮಸ್ತ ಸುಖಿನೋ ಭವಂತು. ಶುಭಮಸ್ತು. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನು, ಈ ವ್ರತಾಚರಣೆ ಅನ್ನೋದು ಹೇಗಿರುತ್ತೆ, ಪೂಜಾ ವಿಧಾನಗಳ ಪರಿಹೇನು, ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪ್ರತಿಯೊಬ್ಬರು ಕೂಡ ಪಾತ್ರರಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಯಿಂದಿರಲಿ. ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಅನ್ನೋದು ನಿಮ್ಮ ಬದುಕಿನಲ್ಲಿರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.